ಎಸ್ ವೀಕ್ಷಕರೇ, ಈಗ ಒಂದು ಬೇಸರದ ದುಃಖದ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬಳ್ಳಾರಿಯಲ್ಲಿ 5 ಬಾಣಂತಿಯರು ಬ್ಯಾಕ್ ಟು ಬ್ಯಾಕ್ ಈ ಸರ್ಕಾರದ ನಿರ್ಲಜ್ಜ ಸರ್ಕಾರದ IV ಫ್ಲೂಯಿಡ್ ಅನ್ನು ಆ ಹೆಣ್ಣುಮಕ್ಕಳಿಗೆ ಕೊಟ್ಟ ಕಾರಣಕ್ಕಾಗಿ ಸಾವಿಗೀಡಾಯಿತು. ಆ 5 ಮನೆಯ ನಂದಾದೀಪ ಹಾರೋಯ್ತು. ಯಾರ ಕಾರಣ? ಸರ್ಕಾರ ಕೊಟ್ಟಂತ ಔಷಧಿ ಕಾರಣ, IV ಫ್ಲೂಯಿಡ್ ಕಾರಣ. ಆಗಿದ್ದಾಗೋಯ್ತು. ಇನ್ನಾದರೂ ಏನಾದರೂ ಮಾಡ್ರಪ್ಪ ಅಂತ ಹೇಳಿದ್ರೆ ಯಾವ ಸರ್ಕಾರನೂ ಬರಲಿಲ್ಲ. 1 ತಿಂಗಳ ನಂತರ ನಿನ್ನೆ ಅಲ್ಲಿಗೆ ಹೋಗಬೇಕಾಗ ಬಂತು. ದಿನೇಶ್ ಗುಂಡೂರಾವ್ ಅವರಿಗೆ ನಾವು ಮುಖ್ಯಮಂತ್ರಿ ಆದಿಯಾಗಿ, ಜಮೀರ್ ಅಹ್ಮದ್ ಖಾನ್ ಆದಿಯಾಗಿ, ಶರಣ್ ಪ್ರಕಾಶ್ ಪಾಟೀಲ್ ಆದಿಯಾಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆದಿಯಾಗಿ ಪ್ರತಿಯೊಬ್ಬರನ್ನು ಪ್ರಶ್ನೆ ಮಾಡಿ ಯಾಕೆ ಅಂತ ಪ್ರಶ್ನೆ ಮಾಡಿದ ನಂತರ 2 ಲಕ್ಷ ಪರಿಹಾರ 5 ಲಕ್ಷ ಆಯಿತು. ಆದರೆ ಇವತ್ತು ಇದೇ ದಿನೇಶ್ ಗುಂಡೂರಾವ್ ಬಾಯಿಂದ ಬರ್ತಾ ಇರುವಂಥ ಮಾತಾ, ಬಾಣಂತಿಯರ ಸಾವು ಬಲು ಕಾಮನ್ ಅಂತೆ, ಯಾಕೆ ತಲೆಬಿಸಿ ಮಾಡ್ತೀರ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ಆರೋಗ್ಯ ಮಂತ್ರಿಯಿಂದ ವಿವಾದಿತ ಮಾತು. ಆಸ್ಪತ್ರೆಯಲ್ಲಿ ಸಾವಿನ ಸಂಖ್ಯೆ ಇದ್ದೇ ಇರುತ್ತಂತೆ, ಸಾವಿನ ಬಗ್ಗೆ ರಾಜಕೀಯ ಮಾಡಬಾರ್ದಂತೆ. ಆಸ್ಪತ್ರೆಯಲ್ಲಿ ಈ ಥರ ಸಾವಾಗೋದು ಕಾಮನ್. ಹೆಂಗೆ ಕಾಮನ್? ಯಾಕೆ ಕಾಮನ್? ಬಡವರ ಮನೆಯ ಹೆಣ್ಣು ಮಕ್ಕಳು ಸತ್ತಾಗ ನಿಮಗೆ ಕಾಮನ್. ಯಾವ ಮಿನಿಸ್ಟರ್ ಮನೆಯಲ್ಲಿ ಸಾವಾಯಿತು ಈ ಥರ? ಯಾವ MP ಗಳ ಮನೆಯಲ್ಲಿ ಸಾವಾಯಿತು ಈ ಥರ? ಆಗೋದು ಬೇಡ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವ MLA ಮನೆಯಲ್ಲಿ ಸಾವಾಯಿತು ಈ ಥರ? ಕಾಮನ್ ಅಂತೆ. ಬಾಣಂತಿ ಹೆಣ್ಣುಮಕ್ಕಳು ಸಾಯೋದು ಕಾಮನ್. ಹೌದು, ನಿಮ್ಮ ರಾಜಕೀಯ ಕೆಸರರ ಚಾಟಕ್ಕೆ, ನಿಮ್ಮ ಬೇಜವಾಬ್ದಾರಿತನಕ್ಕೆ, ನಿಮ್ಮ ಆ ಔಷಧಿಯ ಕೊಡುವಿಕೆಯ ಧಾವಂತದಿಂದ, ತಪ್ಪು ಔಷಧಿಗಳನ್ನು ಕೊಟ್ಟ ಕಾರಣದಿಂದಾಗಿ ಬಾಣಂತಿಯರ ಸಾವಾಗಿದೆ. ಏನು ಹೇಳಿದ್ರು ಕೇಳಿಸ್ಕೊಳ್ಳಿ, ಬ್ಯಾಕ್ ಟು ಬ್ಯಾಕ್. ಇಲ್ಲ ನೋಡಿಲ್ಲ, ಅದೆಲ್ಲ ಸುಮ್ಮನೆ ಅವರು ಪ್ರಚಾರಕ್ಕೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಮರಣಗಳಾಗ್ತದೆ, ಈ ರಾಜ್ಯದಲ್ಲಿ ಮರಣಗಳಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ. ಯಾವುದೂ ಕೂಡ ಅದರಲ್ಲಿ ಎಲ್ಲ ವೈದ್ಯಕೀಯ ಕಾರಣಗಳಿಂದನೇ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಾನು ವಿಚಾರಿಸಿ ಇರ್ತಕ್ಕಂಥದ್ದು, ಪ್ರತಿ ವರ್ಷ ಕೆಲವು ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ. ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಸಾವಿನ ಸಂಖ್ಯೆ ಇದ್ದೇ ಇರ್ತದೆ. ಅದನ್ನು ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ, ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ಅಲ್ಲಿ ತೀರ್ಕೊಳ್ತಾರೆ. ಸೊ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು. ಏನಾದರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ, ಅದರ ಬಗ್ಗೆ ಮಾತನಾಡೋಣ. ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಸರಿಪಡಿಸುವಂಥದ್ದು ಬೇಕಾದಷ್ಟಿದೆ, ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕರ್ನಾಟಕ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ನಾವು ಉತ್ತಮ ದರ್ಜೆಯಲ್ಲಿದ್ದೇವೆ. ಆದರೆ ನಮ್ಮ ಕೇರಳ ಮತ್ತು ತಮಿಳುನಾಡು ನಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ನಾವು ಅವರ ಒಂದು ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡ್ತದೆ ಅದೇ ಥರ ನಾವು ಹೋಗಬೇಕೆ ಹೊರತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಎಷ್ಟೋ ಪರವಾಗಿಲ್ಲ. ಇಲ್ಲ ನೋಡಿಲ್ಲ, ಅದೆಲ್ಲ ಸುಮ್ಮನೆ ಅವರು ಪ್ರಚಾರಕ್ಕೆ ಹೇಳ್ತಾ ಇರುವಂಥದ್ದು. ಯಾಕಂದರೆ ಮರಣಗಳಾಗ್ತದೆ, ಈ ರಾಜ್ಯದಲ್ಲಿ ಮರಣಗಳಾಗಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆಯಿತಾ. ಯಾವುದೂ ಕೂಡ ಅದರಲ್ಲಿ ಎಲ್ಲ ವೈದ್ಯಕೀಯ ಕಾರಣಗಳಿಂದನೇ ಆಗಿರುವಂಥದ್ದು. ಬೆಳಗಾವಿಯಲ್ಲಿ ನಾನು ವಿಚಾರಿಸಿ ಇರ್ತಕ್ಕಂಥದ್ದು, ಪ್ರತಿ ವರ್ಷ ಕೆಲವು ಜನ ಆಸ್ಪತ್ರೆಗಳಲ್ಲಿ ಮೃತಪಟ್ಟೇ ಪಡ್ತಾರೆ. ಆಸ್ಪತ್ರೆಗಳಲ್ಲಿ ಎಷ್ಟೋ ಜನ ಸಾವಿನ ಸಂಖ್ಯೆ ಇದ್ದೇ ಇರ್ತದೆ. ಅದನ್ನು ಇಟ್ಕೊಂಡು ನಂಬರ್ಗಳು ಇಟ್ಕೊಂಡು ಇಷ್ಟು 300 ಸತ್ತೋಗಿದ್ದಾರೆ, 200 ಸತ್ತೋಗಿದ್ದಾರೆ, ಹೋದ ವರ್ಷ ಪ್ರತಿ ವರ್ಷವೂ ಕೂಡ ಜನ ಅಲ್ಲಿ ತೀರ್ಕೊಳ್ತಾರೆ. ಸೊ ಇದಕ್ಕೂ ದಯವಿಟ್ಟು ಸುಮ್ಮನೆ ಯಾವುದೋ ಒಂದು ರಾಜಕೀಯ ಉದ್ದೇಶ ಇಟ್ಕೊಂಡು ಮಾತನಾಡಬಾರ್ದು. ಏನಾದರೂ ಅಲ್ಲಿ ನಿಜವಾಗ್ಲೂ ಲೋಪದೋಷಗಳಾಗಿದೆ, ಅದರ ಬಗ್ಗೆ ಮಾತನಾಡೋಣ. ಮತ್ತು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಸರಿಪಡಿಸುವಂಥದ್ದು ಬೇಕಾದಷ್ಟಿದೆ, ಅದರ ಬಗ್ಗೆ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಕರ್ನಾಟಕ ಇಡೀ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ನೋಡಿದ್ರೆ ನಾವು ಉತ್ತಮ ದರ್ಜೆಯಲ್ಲಿದ್ದೇವೆ. ಆದರೆ ನಮ್ಮ ಕೇರಳ ಮತ್ತು ತಮಿಳುನಾಡು ನಮಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ. ನಾವು ಅವರ ಒಂದು ಯಾವ ರೀತಿಯಾಗಿ ಅಲ್ಲಿ ನಿಯಂತ್ರಣ ಮಾಡ್ತದೆ ಅದೇ ಥರ ನಾವು ಹೋಗಬೇಕೆ ಹೊರತು ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಎಷ್ಟೋ ಪರವಾಗಿಲ್ಲ. ಇಲ್ಲ ನೋಡಿಲ್ಲ, ಅದೆಲ್ಲ ಸುಮ್ಮನೆ. ಎಲ್ಲೂ ಕೂಡ ನಾವು ಆಸ್ಪತ್ರೆಯಲ್ಲಿ ಸಾವಾಗಿದೆ, ಇದಕ್ಕೆ ಉತ್ತರ ಕೊಡಿಂದ ನಿಮ್ಮ ಹತ್ರ ಕೇಳಲಿಲ್ಲ. ಕಳೆದ ವರ್ಷ ಎಷ್ಟು ಸಾವಾಯಿತು ಅದು ನಿಮ್ಮ ವಿರೋಧ ಪಕ್ಷಗಳು ಮಾಡಿಕೊಂಡ್ರೆ ಅದು ಅವರವರ ಹಣೆ ಬರ, ನೀವು ಅದಕ್ಕೆ ಉತ್ತರ ಕೊಡ್ತೀರೋ ಬೇರೆ. ಆದರೆ ಬಳ್ಳಾರಿಯಲ್ಲಿ ಸಾವಾಗಿದೆಯಲ್ಲ, ಅದು ಸರ್ಕಾರದ ನಿರ್ಲಕ್ಷ್ಯತನದಿಂದಲೇ ಆಗಿದ್ದು. ಅದು ಸರ್ಕಾರ ಆ 5 ಜೀವವನ್ನು ಉಳಿಸ್ಬೋದಾಗಿತ್ತು, ನಿಮ್ಮ ನಿರ್ಲಕ್ಷ್ಯತನ. ನೀವು ಕೇಂದ್ರದ ಮೇಲೆ ಬೊಟ್ಟು ಹಾಕೋದಿದ್ರೆ ಕೇಂದ್ರದ ಮೇಲೆ ಕೇಸ್ ಹಾಕ್ಕೊಳ್ಳಿ, ನಮಗೇನು ಅಬ್ಜೆಕ್ಷನ್ ಇಲ್ಲ. ಕೇಂದ್ರ
ಆ ಅನುಮತಿ ಕೊಡ್ತು, ಹಾಕೊಳ್ಳಿ ಅವರ ಮೇಲೆ ಕೇಸು ಹಾಕಿ ಜೈಲ್ಗೆ ಹಾಕಿ ಸಂಬಂಧಪಟ್ಟವ್ರನ್ನ. ಈ 5 ಹೆಣ್ಣುಮಕ್ಕಳು ಸತ್ತೋದ್ರಲ್ಲ, ಇದು ಯಾರ ಕಾರಣ? IV ಫ್ಲೂಯಿಡ್ ಕಾರಣ. ನಾವು ವೆಸ್ಟ್ ಬೆಂಗಾಲ್ ತನಕ ಹೋಗಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲಿಂದ ಆಯಿತು ಅಂತೇಳಿ 2 ಲಕ್ಷ ಕೊಟ್ಟು ಕೈ ಒರೆಸ್ಕೊಂಡ್ಬಿಟ್ರಲ್ಲ. ಎಷ್ಟು ಮನೆಗಳಲ್ಲಾಗಿದೆ? ಅವತ್ತು ಯಾರು ವಿಧಾನಸೌಧದಲ್ಲೇ ಕೇಳಿದ್ರು 1.5 ಲಕ್ಷ ರೂಪಾಯಿ ಸಾಲ ಇದೆ ಅನ್ನೋ ಕಾರಣಕ್ಕಾಗಿ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಅಂತಂದರೆ, ವಿಜಯ ಮಲ್ಯ ಯಾಕೆ ಮಾಡ್ಕೊಂಡಿಲ್ಲ 9,000 ಕೋಟಿ ಸಾಲ ಇಟ್ಕೊಂಡು? ಅವರು ಮಾಡ್ಕೊಳ್ಳೋದು ಬೇಡ. ನಾನೊಂದು ಉದಾಹರಣೆಯಾಗಿ ಹೇಳಿದೆ, ಕೆಟ್ಟ ಮಾತು ಯೂಸ್ ಮಾಡಬಾರ್ದು. ಕಾಮನ್, ಅದಕ್ಕೂ ಇದಕ್ಕೂ ನಾವು ಸಂಬಂಧ ನಾವು ಕಲ್ಪಿಸ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಈಗಲಾದರೂ ಸರ್ಕಾರ ಒಪ್ಕೋಬೇಕು, ಇದು ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಆಗಿರುವಂಥ ಸಾವು. 5 ಲಕ್ಷ ಅಲ್ಲ 25 ಲಕ್ಷ ಕೊಡಬೇಕು ಅವ್ರಿಗೆ. ಯಾರು ಸತ್ತಿದ್ದು ನಾವೆಲ್ಲ ಹಿಂದೂ ಮುಸ್ಲಿಂ ನೋಡಲಿಲ್ಲ, ಬಡ ಮನೆಯ ಹೆಣ್ಣು ಮಕ್ಕಳು. ಆ ಮಗು ಈಗ ಅನಾಥ. ಯಾರು ತಂದೆ ತಾಯಿ ಆಗೋಕ್ಕೆ ಬರ್ತಾರೆ ಅದಕ್ಕೆ? ಯಾರು ಹಾಲು ಉಣಿಸೋಕೆ ಬರ್ತಾರೆ ಅದಕ್ಕೆ? ಆ ಮಗು ಏನು ತಪ್ಪು ಮಾಡಿದೆ? ಆ ಮಗುವಿನ ತಾಯಿಯನ್ನು ಕೊಂದವರು ಯಾರು? ಆ ಡ್ರಗ್ ಕಂಟ್ರೋಲರ್ ಅವನ ಮೇಲೆ ಮರ್ಡರ್ ಕೇಸ್ ಯಾಕಿಲ್ಲ? ಹಿಂದೂ ಮುಸ್ಲಿಂ ಗಲಾಟೆಯಲ್ಲಿ ಸತ್ತಾಗ 25 ಲಕ್ಷ ಕೊಟ್ಟವ್ರು ಯಾರು? ನೀವು ಕೊಟ್ಟಿದ್ದೀರಿ, ಅವರು ಕೊಟ್ಟಿದ್ದಾರೆ, ಈಗ ಕೊಡಿ 25 ಲಕ್ಷ. ಅದು ಕೇಳ್ತಾ ಇರೋದು. ಆ ಬಡ ಮನೆಯ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತುತ್ತಾ ಇರೋದು. ಕಾಮನ್ ಅಲ್ಲ ಇದು. ಬಳ್ಳಾರಿಯಲ್ಲಿ ನಡೆದಂಥ ಸಾವು ಕಾಮನ್ ಸಾವಲ್ಲ, ಸರ್ಕಾರ ಕೊಂದ ಸಾವು. ಸರ್ಕಾರ ಮರ್ಡರ್ ಮಾಡಿದ್ದು, ಸರ್ಕಾರ ಕೊಂದಿದ್ದದನ್ನು. ಅವರು ಮನೆಯಲ್ಲೇ ಕೂತಿದ್ರು ಕೂಡ ನಾರ್ಮಲ್ ಡೆಲಿವರಿ ಆಗಿ ಬದುಕ್ತಾ ಇದ್ರೇನೋ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ನಾರ್ಮಲ್ ಡೆಲಿವರಿ ಮಾಡೋದಿಲ್ಲ ಈಗ ನೀವು. ಸಿಸೇರಿಯನ್ ಆದ ತಕ್ಷಣ IV ಫ್ಲೂಯಿಡ್ ಹಾಕಿದ್ರಿ. ಅದು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿದಂಥ ಕಂಪನಿಯ IV ಫ್ಲೂಯಿಡ್ ಆಗಿತ್ತು. ಆ ಕಾರಣಕ್ಕಾಗಿ 5 ಜನ ಸತ್ತಿದ್ದಾರೆ. ಇದು ಸರ್ಕಾರಿ ಪ್ರಾಯೋಜಿತ ಸಾವು ಅಲ್ವೇ? 300 ಜನ ಸತ್ರು, 400 ಜನ ಸತ್ರು, ಸಾಯಲೇಬೇಕು. ಅದನ್ನು ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಬಳ್ಳಾರಿಯಲ್ಲಿ ಆದಂಥ ಸಾವಿನ ಬಗ್ಗೆ ನೀವು ಜವಾಬ್ದಾರಿತವಾಗಿ ಮಾತಾಡಬೇಕಾಗಿತ್ತು. ಈಗಲೂ ಕೂಡ ಜವಾಬ್ದಾರಿಯನ್ನು ಸರ್ಕಾರ ಕರೆಕ್ಟಾಗಿ ನಿರ್ವಹಿಸಿಲ್ಲ. 5 ಲಕ್ಷ ಕೊಟ್ಟು ಕೈ ತೊಳ್ಕೊಂಡಿದ್ದೀರಿ. ಆ ಮಗುವಿನ ಬೆಳವಣಿಗೆ ಯಾರು ಮಾಡಬೇಕು? ಈ ಸತ್ತ ತಾಯಿಯ ಕುಟುಂಬವನ್ನು ಯಾರು ನೋಡ್ಕೋಬೇಕು? ಆ ಸತ್ತ ತಾಯಿಯ ಪರಿಹಾರ ಏನು? ಆಕೆ ಜೀವಂತವಾಗಿದ್ದರೆ ಎಷ್ಟು ದುಡಿತಾ ಇದ್ಲು? ಇದೆಲ್ಲ ಬೇಕಲ್ಲ ಲೆಕ್ಕ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.